ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳಲ್ಲಿ ಘಟಕ 2ರಲ್ಲಿರುವಂತಹ ಒಂದು ಮುಖ್ಯವಾದ ಒಂದು ಪ್ರಶ್ನೆ ದಾಸಿಮಯ್ಯ ಮತ್ತು ಬೆಕ್ಕು. ಸೂರಂ ಎಕ್ಕುಂಡಿಯವರು ಬರೆದಿರುವಂತಹ ಈ ಕವಿತೆಯನ್ನು ನೋಡುವ. ಈಗಾಗಲೇ ನಾವು ಘಟಕ 1ರಲ್ಲಿ ಹುತ್ತರಿಯ ಹಾಡು, ದುಃಖ ಸೇತು, ಶ್ರೀಸಾಮಾನ್ಯರ ದೀಕ್ಷಾ ಗೀತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು 3 ಕೂಡ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ಈಗ ಘಟಕ 2ರಲ್ಲಿ ಕಣಿವೆಯ ಮುದುಕ ಹಾಗೆ ವರ್ಧಮಾನ ಕವಿತೆಯನ್ನು ಕೂಡ ಕಲ್ತಿದ್ದೇವೆ. ಇವತ್ತು ನಾವು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ನೋಡುವ. ದಾಸಿಮಯ್ಯ ಮತ್ತು ಬೆಕ್ಕು ಈ ಕವಿತೆಯನ್ನು ಬರೆದವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಬರೆದಿರುವಂತಹ ಈ ಒಂದು ಕವಿತೆಯಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಡಂಬರ ತೋರಿಸುವುದಕ್ಕಿಂತ ಆಡಂಬರವನ್ನು ತೋರಿಸಬಾರದು, ಆಡಂಬರದ ಪೂಜೆ ಬೇಡ ಅಂತ ಹೇಳುವಂತಹ ಒಂದು ವಿಷಯ ಈ ಒಂದು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಕಾಣಬಹುದಾಗಿದೆ. ಶಿವಪೂಜೆಯ ಕಾಯಕವೇ ಒಂದು ಪೂಜೆ, ಕಾಯಕವೇ ಒಂದು ಕೆಲಸ, ಅದನ್ನು ಮಾಡಬೇಕು. ಅದನ್ನು ಮಾಡುವುದರ ಮೂಲಕ ನಾವು ದೇವರಿಗೆ ಹತ್ತಿರವಾಗಬೇಕೇ ವಿನಃ ಆಡಂಬರದ ಪೂಜೆ ಪುನಸ್ಕಾರ ಹೋಮ ಹವನಗಳು ಅಗತ್ಯವಿಲ್ಲ ಅಂತ ಇಲ್ಲಿ ಕವಿಯು ನಮಗೆ ತಿಳಿಸ್ತಾ ಇದ್ದಾರೆ. ದೇವರ ದಾಸಿಮಯ್ಯನ ವಚನದ ಆಧಾರದ ಮೇಲೆ ಢಂಬಾಚಾರವನ್ನು ಕವಿ ಅತ್ಯಂತ ಮನೋಜ್ಞವಾಗಿ ವಿಡಂಬಿಸಿದ್ದಾರೆ. ಕಾಯಕವೇ ಕೈಲಾಸ ಅಂದರೆ, ಕಾಯಕ ಅಂದರೆ ಕೆಲಸವೇ ನಿಜವಾದ ಒಂದು ಕೈಲಾಸ, ಅದೇ ಒಂದು ಸ್ವರ್ಗ, ಅದೇ ನಿಜವಾದ ದೇವರ ಒಂದು ಪೂಜೆ ಪುನಸ್ಕಾರಗಳಿಗೆ ಸಮವಾಗಿರುತ್ತದೆ. ಆದರೆ ತೋರಿಕೆಯ ಪೂಜೆ ಮಾಡುವುದು ಬೇಡ. ತೋರಿಕೆಯ ಪೂಜೆ ಅದು ಒಂದು ಭಕ್ತಿಯ ಢಾಂಬಿಕತೆ, ಅದೊಂದು ಆಡಂಬರತೆ ಅಂತ ಇಲ್ಲಿ ಕವಿ ಹೇಳುವಂಥದ್ದು. ತನ್ನ ಕಾಯಕದಲ್ಲೇ ಶಿವನನ್ನು ಕಾಣುವ ದಾಸಿಮಯ್ಯನಿಗೆ ಇತರರ ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ. ಇಲ್ಲಿ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಮತ್ತು ಕಾಯಕದ ಸ್ವರೂಪವನ್ನು ನೇಗಿಗೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳ ಮೂಲಕ ವರ್ಣಿಸಲಾಗಿದೆ. ಬೆಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ತನ ಢಾಂಬಿಕತೆಯನ್ನು ವಿಡಂಬಿಸಲಾಗಿದೆ. ಇಲ್ಲಿ ಕೇಳುವ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ, ಭಕ್ತಿಯ ಢಾಂಬಿಕತೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿಸಲಾಗಿದೆ ಅಂತ ಪ್ರಶ್ನೆಯು ಬರ್ತದೆ. ಆವಾಗ ನಾವು ಬರಿಬೇಕಾದದ್ದು, ಆಡಂಬರದ ಪೂಜೆ ಬೇಡ, ನಮಗೆ ನಿಜವಾದ ಒಂದು ದೇವರ ಒಂದು ಹತ್ತಿರವಾಗಬೇಕಂತಂದರೆ ಕಾಯಕ ಮಾಡಬೇಕು, ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತ ಹೇಳುವಂಥದ್ದು. ಆಡಂಬರತೆಯಿಂದ ಮಾಡಿದರೆ ಅದು ನಿಜವಾದ ಒಂದು ಪೂಜೆ ಅನ್ನಿಸುವುದಿಲ್ಲ, ಅಥವಾ ಅದು ದೇವರಿಗೆ ಹತ್ತಿರವಾಗುವಂಥ ವಿಷಯ ಅಲ್ಲ, ಅದೊಂದು ಢಾಂಬಿಕತೆ, ಅದೊಂದು ಆಡಂಬರತೆ ಅಂತ ಇಲ್ಲಿ ಕವಿ ಹೇಳ್ತಾನೆ. ಇಡೀ ವಚನ ಚಳವಳಿ ಪ್ರತಿಪಾದಿಸಿದ ಭಕ್ತಿ ಸ್ವರೂಪಕ್ಕೆ ದಾಸಿಮಯ್ಯನ ಬದುಕು ಜೀವಂತ ನಿದರ್ಶನವಾಗಿರುವಂಥದ್ದು ಇಲ್ಲಿ ಎಕ್ಕುಂಡಿ ಅವರು ಹೇಳ್ತಾರೆ. ಕಿವುಡಾಗಿ ಮೌಢ್ಯಕ್ಕೆ ಢಾಂಬಿಕ ಭಕ್ತಿಗೆ ಮರುಳಾಗುತ್ತಿರುವವರ ದೊಡ್ಡ ಸುಶಿಕ್ಷಿತ ಸಮೂಹವೇ ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಪಾರಂಪರಿಕ ಮೌಲ್ಯವೊಂದನ್ನು ಪ್ರಶ್ನಿಸುವಲ್ಲಿ, ಆಚರಣೆಗಳನ್ನು ನಿರಾಕರಿಸುವಲ್ಲಿ ತಣ್ಣನೆ ಗೆಲುವು ಸಾಧಿಸುವುದು ಈ ಕವಿತೆಯ ಪ್ರಮುಖ ಆಶಯವಾಗಿರುವಂಥದ್ದು. ಸಾಂಪ್ರದಾಯಿಕ ನಡೆಯೊಂದನ್ನು ಸಕಾರಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಮನಸ್ಸನ್ನು ಸಜ್ಜುಗೊಳಿಸುತ್ತದೆ. ಈ ಬಗೆಯ ಆಶಯದಿಂದ ಪ್ರೇರಿತವಾದ ಕಥಾವಸ್ತುವೇ ದಾಸಿಮಯ್ಯ ಮತ್ತು ಬೆಕ್ಕು. ಇಲ್ಲಿ ಅವರು ಕವಿ ಹೇಳ್ತಾ ಇದ್ದಾನೆ, ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಮೊದಲ 3 ಒಂದು ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಿಲ್ವ ಮರವೊಂದರಲ್ಲಿ ನಡೆಯುವ ಬೆಳಕಿನ ಕ್ರಿಯೆಗಳ ಸಾಧಾರಣ ಚಿತ್ರವೆನಿಸಿದರೂ ಕಥೆಯ ಮುಂದಿನ ಭಾಗಕ್ಕೆ ಸಮರ್ಪಕ ಮುನ್ನುಡಿ ಅಂತ ಹೇಳ್ತದೆ. ಅಂದರೆ ಇಲ್ಲಿ ಕವಿಯು ಏನು ಹೇಳ್ತಾ ಇದ್ದಾನೆ ಅಂದರೆ, ಕಾಯಕವೇ ಶಿವಪೂಜೆ, ಅದುವೇ ನಿಜವಾದ ಪೂಜೆ. ದೇವರನ್ನು ಹತ್ತಿರವಾಗಿಸಬೇಕಾದ್ರೆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಬೇಕು. ಆ ಪ್ರಾಮಾಣಿಕತೆ ಮುಖ್ಯವಾಗಿರುವಂಥದ್ದು. ಆ ಮೂಲಕ ಪರಂಪರೆಯಿಂದ ಬಂದ ಪೂಜಾ ಕ್ರಿಯೆಯ ಆದ್ಯತೆಯನ್ನು
ಹೊಡೆದು ಹಾಕಿ ಸಮಾಜವಾದಿ ನಿಲುವನ್ನು ಸಂದರ್ಭೋಚಿತವಾಗಿ ಮರುಪೂರ್ಣ ಮಾಡಿದ್ದಾರೆ. ಇಲ್ಲಿ ಬಹುಬೇಗ ಶ್ರೀಮಂತರಾಗಬೇಕೆಂಬ ಆಸೆಯಿಂದಲೂ ಅಡ್ಡದಾರಿಯ ಅನುಕೂಲಕ್ಕಾಗಿಯೂ ದೇವರ ಮೊರೆ ಹೋಗುವ, ಪೂಜೆ, ಯಾತ್ರೆ, ಯಾಗಗಳನ್ನು ಕಾಯಕ ಮಾಡಿಕೊಳ್ಳುತ್ತಿರುವ ಇಂದಿನ ಸುಶಿಕ್ಷಿತ ನಾಗರಿಕ ಸಮಾಜಕ್ಕೆ ಹೇಳುವಂಥ ಒಂದು ಸಂಗತಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಯಾಕೆ ಪೂಜೆ ಮಾಡ್ತಾ ಇದ್ದಾರೆ? ಅವರು ಬಹುಬೇಗ ಶ್ರೀಮಂತರಾಗಬೇಕು, ಅವರ ದೊಡ್ಡ ಆಸೆ ನೆರವೇರಬೇಕು ಎನ್ನುವ ಒಂದು ಕಾರಣದಿಂದಾಗಿ ಜನರು ಏನು ಮಾಡ್ತಾ ಇದ್ದಾರೆ? ಪೂಜೆ, ಪುನಸ್ಕಾರ, ಹೋಮ, ಹವನಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಈ ಒಂದು ಸುಶಿಕ್ಷಿತ ಸಮಾಜದಲ್ಲಿ ಎಲ್ಲರೂ ಆ ರೀತಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಅದನ್ನು ಒಂದು ಬಿಲ್ವ ಮಠಕ್ಕೆ ಹೇಳ್ತಾರೆ. ಬಿಲ್ವ ಮಠದಲ್ಲಿ ಅಲ್ಲಿ ಒಂದು ಮಠ ಇರ್ತದೆ, ಬಿಲ್ವ ಮಠ ಅಂತ ಇರುವಂಥದ್ದು. ಆ ಮಠಕ್ಕೆ ಎಲ್ಲರೂ ಪ್ರತಿದಿನ ಬರ್ತಾ ಇರ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿವಸ ದಾಸಿಮಯ್ಯ ಒಂದು ದಿನ ಮಠಕ್ಕೆ ಬಂದಿದ್ದು ಕೈ ಮುಗಿದು ಕೂತಿದ್ದು ಎಲ್ಲರ ಅಚ್ಚರಿಗೆ ವಸ್ತುವಾಯಿತು. ಅಂದರೆ ದಾಸಿಮಯ್ಯ ಯಾವಾಗಲೂ ಹೇಳುವಂಥದ್ದು ಕಾಯಕವೇ ಶಿವ ಪೂಜೆ, ಕಾಯಕವನ್ನು ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ, ಆಡಂಬರತೆ ಬೇಡ, ಪೂಜೆ ಪುನಸ್ಕಾರಗಳು ಬೇಡ ಅಂತ ಹೇಳ್ತಾ ಇದ್ದವನು ಆ ಒಂದು ದಿವಸ ದಾಸಿಮಯ್ಯನು ಮಠಕ್ಕೆ ಬರ್ತಾನೆ. ಮಠಕ್ಕೆ ಬಂದು ಅಲ್ಲಿ ಕೈ ಮುಗಿದು ಕುಳಿತಿರ್ತಾನೆ. ಇದನ್ನು ನೋಡಿ ಎಲ್ಲರಿಗೆ ಆಶ್ಚರ್ಯ ಆಗ್ತದೆ. ಅಲ್ಲಿ ಬಂದಂಥವರು ಎಲ್ಲರೂ ಹೇಳುವಂಥದ್ದು, ಇವನು ವಿರೋಧಿಸ್ತಾ ಇದ್ದ, ಪೂಜೆ ಪುನಸ್ಕಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದ, ಆದರೆ ಇವತ್ತು ನೋಡಿದರೆ ಇವನೇ ಕೈ ಮುಗ್ದು ಕೂತಿದ್ದಾನೆ, ನೋಡಿ ಎಲ್ಲರೂ ನೋಡಿ ಅಂತ ಒಂಥರ ಆಶ್ಚರ್ಯದಿಂದ ಹೇಳ್ತಾರೆ. ಕಾಣಿ ಭೋ ವಿಸ್ಮಯ, ಕಾಣಿ ಭೋ. ನೋಡಿ, ಇದು ಸಂದರ್ಭಕ್ಕೆ ಬರ್ತದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಬರುವಂತಹ ಒಂದು ಲೈನ್, ಕಾಣಿ ಭೋ ವಿಸ್ಮಯ, ಕಾಣಿ ಭೋ ಎಂದು ಇಡೀ ಮಠದಲ್ಲಿ ಒಮ್ಮೆ ಗಲಿಬಿಲಿ ಆಗ್ತದೆ. ಅಂದರೆ ಎಲ್ಲರೂ ಹೇಳುವಂಥದ್ದು, ನೋಡಿ 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 ಅವನೇನು ಹೇಳ್ತಾ ಇದ್ದ, ನಿನ್ನೆ ತನಕ ಅವನೇನು ಹೇಳ್ತಾ ಇದ್ದ, ಯಾರು ಪೂಜೆ ಮಾಡಬೇಡಿ, ಪುನಸ್ಕಾರ ಮಾಡಬೇಡಿ, ಹೋಮ ಮಾಡಬೇಡಿ, ಹವನ ಮಾಡಬೇಡಿ, ಕೈ ಮುಗಿಬೇಡಿ, ದೇವರಿಗೆ ಪೂಜೆ ಮಾಡಬೇಡಿ ಅಂತ ಹೇಳ್ತಾ ಇದ್ದ. ಆದರೆ ಆ ಹೇಳುವವನು ಇವತ್ತೇನು ಕೈ ಮುಗಿದು ಕೂತಿದ್ದಾನೆ, ನೋಡಿ ಎಲ್ಲರೂ ನೋಡಿ, ಬಂದವರೆಲ್ಲ ನೋಡಿ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗೆ ಗಲಿಬಿಲಿ ಆಗ್ತದೆ. ಇಡೀ ಒಂದು ಮಠ ಗಲಿಬಿಲಿ ಕುತೂಹಲದಿಂದ ನೋಡ್ತಾ ಇರ್ತದೆ. ಆಗ ದಾಸಿಮಯ್ಯ ಮೌನವಾಗಿ ನೋಡ್ತಾ ಇರ್ತಾನೆ, ಮೌನವಾಗಿ ಇರ್ತಾನೆ. ಆವಾಗ ಏನಾಗ್ತದೆ ಅಂದರೆ, ಬಿಲ್ವ ಮಠದ ಗದ್ದುಗೆಯ ಬಳಿಗೆ ಬಿಕ್ಕು ಒಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಮುಚ್ಚಿ ಕೂರುತ್ತದೆ. ಪಕ್ಕದ ಬಿಲದಿಂದ ಇಲಿಯೊಂದು ಓಡಿ ಬರಲಾಗಿ ಚಂಗನೆ ಹಾರಿ ಇಲಿಯನ್ನು ಹಿಡಿಯುತ್ತದೆ. ಅಲ್ಲಿಂದ ಮರೆಯಾಗ್ತದೆ. ಅಲ್ಲಿ ನೆರೆದಿದ್ದ ಯಾರಿಗೂ ಆ ದೃಶ್ಯ ಏನೂ ವಿಶೇಷ ಅನಿಸುವುದಿಲ್ಲ, ಬದಲಿಗೆ ನಿತ್ಯ ನೋಟವಾಗಿರ್ತದೆ. ಆದರೆ ದಾಸಿಮಯ್ಯ ಅಲ್ಲಿನ ಭಕ್ತರಿಗೆಲ್ಲ ನೀಡಬೇಕಾದ ಸಂದೇಶಕ್ಕೆ ಇಡೀ ಘಟನೆ ಸಾಮಗ್ರಿಯಾಗಿ ಬರ್ತದೆ. ನೋಡಿ, ಇಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಬಿಲ್ವ ಮಠದಲ್ಲಿ ಒಂದು ಘಟನೆ ನಡೀತದೆ ಸ್ನೇಹಿತರೆ. ಅದೇನೆಂದರೆ, ಅದು ಪ್ರತಿದಿನ ನಡೆಯುವಂತಹ ಘಟನೆ. ಅಲ್ಲಿಗೆ ಬರುವಂತಹ ಜನರಿಗೆ ಅದೇನು ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ದಾಸಿಮಯ್ಯ ಅದೇ ಒಂದು ವಿಷಯವನ್ನು ವಿಶೇಷವಾಗಿ ಚಿತ್ರಿಸಿ ಹೇಳ್ತಾ ಇದ್ದಾನೆ. ಅಲ್ಲಿ ಒಂದು ಬೆಕ್ಕು ಪ್ರತಿದಿನ ಬರ್ತಾ ಇತ್ತು. ಅದೇ ಸಮಯಕ್ಕೆ ಅದೇ ಬೆಕ್ಕು ಪ್ರತಿದಿನ ಬಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿತ್ತು. ಯಾವಾಗಲೂ ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡಿತ್ತು. ಅದೇನು ಮಾಡ್ತದೆ ಅಂದರೆ, ಒಂದು ಸ್ವಲ್ಪ ಹೊತ್ತಿನಲ್ಲಿ ಒಂದು ಇಲಿ ಚಂಗನೆ ಹಾರಿ ಬಂದಾಗ, ಇಲಿ ಬರ್ತಾ ಇರ್ತದೆ ಆ ಒಂದು ಬಿಲದ ಹತ್ರದ್ದು ಕೂತ್ಕೊಳ್ಳುವಂಥದ್ದು. ಅಲ್ಲಿ ಯಾವಾಗಲೂ ಇಲಿ ಬರ್ತದೆ. ಅದೇನು ಮಾಡ್ತದೆ ಅಂದರೆ, ಹಾರಿ ಹೋಗಿ ಆ ಇಲಿಯನ್ನು ಹಿಡಿಯುವಂಥದ್ದು. ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಪ್ರತಿದಿನ ಬಿಲ್ವ ಮಠದಲ್ಲಿ ಆಗ್ತಾ ಇರ್ತದೆ. ದಾಸಿಮಯ್ಯ ನೋಡಿರ್ತಾನೆ. ದಾಸಿಮಯ್ಯನಿಗೆ ಇದು ಒಂಥರ ವಿಶೇಷ ಅನ್ನಿಸ್ತದೆ. ಅವನು ಅಂದ್ಕೊಳ್ತಾನೆ, ನೋಡಿ, ಬೆಕ್ಕು ಒಂದು ತಪಸ್ಸಿನ ರೀತಿಯಲ್ಲಿ ಕುಳಿತುಕೊಂಡಿತ್ತು. ಯಾವಾಗ ಇಲಿ ತನ್ನ ಆಹಾರ ಇಲಿ ಬಂತು, ಚಂಗನೆ ಹಾರಿ ಅದರ ಒಂದು ಕಾಯಕ ಕೆಲಸವನ್ನು ಮಾಡಿತ್ತು. ಧ್ಯಾನದಲ್ಲಿ ಕುಳಿತುಕೊಂಡು ನನ್ನ ಕೆಲಸವನ್ನು ಮಾಡಿಕೊಂಡಿದ್ದದು. ಬಂದ ಜನರಿಗೆಲ್ಲದು ಮಾಮೂಲಿ, ಯಾವಾಗಲೂ ಅದು ಬರ್ತದೆ, ಬೆಕ್ಕು ಬಂದು ಅಲ್ಲಿ ಕುಳಿತುಕೊಳ್ಳುತ್ತದೆ. ಹಾಗೆ ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಅಲ್ಲಿ ಒಂದು ಇಲಿ ಬರ್ತದೆ. ಇಲಿ ಬಂದಾಗ ಚಂಗನೆ ಹಿಡಿಯುವಂಥದ್ದು, ಅದು ಪ್ರತಿದಿನದ ಕಾಯಕ. ಆದರೆ ಇಲ್ಲಿ ದಾಸಿಮಯ್ಯ ಹೇಳ್ತಾನೆ, ಅದನ್ನು ನೋಡು, ಆ ಬೆಕ್ಕು ಯಾವ ರೀತಿ ತನ್ನ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿದೆ. ಅದಾದ ನಂತರ ಅದು ಹೊರಟು ಹೋಗ್ತದೆ. ಅದು ಅದರ ಕೆಲಸವನ್ನು ಮಾಡಲಿಕ್ಕೆ ಹೊರಟು ಹೋಗ್ತದೆ. ಅದು ಅಲ್ಲಿ ಕುಳಿತುಕೊಳ್ಳುವುದಿಲ್ಲ.
ಇಲ್ಲಿ ಅವನು ಹೇಳ್ತಾನೆ, ಯಾವುದೇ ರೀತಿಯ ಆಡಂಬರತೆ ಬೇಡ, ಅದು ಅದರ ಕೆಲಸ ಮಾಡಿತು, ಪ್ರಾಮಾಣಿಕತೆ ಮುಖ್ಯ. ಅಲ್ಲಿ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡಿದರೆ ಖಂಡಿತವಾಗಿಯೂ ನಮಗೆ ಯಶಸ್ಸು ಸಿಗ್ತದೆ, ಆ ದೇವರು ನಮಗೆ ಒಲಿತಾನೆ, ಆ ದೇವರ ಆಶೀರ್ವಾದ ನಮಗೆ ಸಿಗ್ತದೆ ಅಂತ ಹೇಳ್ತಾನೆ. ಧ್ಯಾನ, ಪೂಜೆ ಎಲ್ಲ ಕೂಡ ಒಂದು ಆಡಂಬರತೆ, ಅದು ಜನರಿಗೆ ಒಂದು ತೋರಿಸಲಿಕ್ಕೆ ಇರುವಂಥದ್ದು. ನಮ್ಮ ನಿಜವಾದ ಒಂದು ದೇವರ ಪ್ರೀತಿ ಅಥವಾ ಒಂದು ದೇವರ ನಿಜವಾದ ನಮಗೆ ಒಂದು ಆಶೀರ್ವಾದ ಸಿಗಬೇಕು ಅಂತಾದರೆ ನಾವು ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ಜಯ ಸಿಗ್ತದೆ. ಅದಕ್ಕೆ ಆ ದೇವರ ಆಶೀರ್ವಾದ ಕೂಡ ಸಿಗ್ತದೆ, ದೇವರ ಒಂದು ಪ್ರೀತಿ ನಮಗೆ ಸಿಗ್ತದೆ, ನಮ್ಮ ಒಂದು ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ಇಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಕವಿಯು ವಿವರಿಸುವಂಥದ್ದು. ಈ ತೀಕ್ಷ್ಣ ನುಡಿಗಳು ಸಂಘರ್ಷ ಹುಟ್ಟು ಹಾಕದೆ ಎಲ್ಲರ ಬಾಯನ್ನು ಕಟ್ಟಿ ಹಾಕ್ತದೆ. ಇಲ್ಲಿ ದಾಸಿಮಯ್ಯ ಹೇಳ್ತಾನೆ, ನೋಡಿ, ಬೆಕ್ಕು ಅದರ ಪ್ರಾಮಾಣಿಕತೆಯಿಂದ ಅದರ ಕೆಲಸ ಮಾಡ್ತಾ ಇದೆ, ಅದರ ಕೆಲಸ ಮುಗಿದ ತಕ್ಷಣ ಅದು ಹೋಯಿತು, ಅದು ಆಡಂಬರತೆ ತೋರಿಸ್ತಾ ಇಲ್ಲ, ಪೂಜೆ ಪುನಸ್ಕಾರಕ್ಕೆ ಅದು ನಿಂತಿಲ್ಲ, ಅದು ಹೋಯ್ತಲ್ವ. ಅದನ್ನು ಅವನು ಹೇಳಿದಾಗ ಅಲ್ಲಿ ನೆರೆದವರೆಲ್ಲರೂ ಕೂಡ ಮೌನವಾಗ್ತಾರೆ, ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದಾಸಿಮಯ್ಯನು ತನ್ನ ಬದುಕಿನಿಡೀ ಮೌನಕ್ಕೆ ಮಾತಿನ ರೂಪ ಕೊಡುತ್ತಾನೆ. ಎಲ್ಲರ ಬಾಯನ್ನು ಕಟ್ಟಿ ಹಾಕಿದ ರೀತಿಯಲ್ಲಿ ಅವನು ಹೇಳ್ತಾನೆ. ದಾಸಿಮಯ್ಯನ ಈ ಒಂದು ಬಿರುನುಡಿಯೊಂದಿಗೆ ಕವಿತೆಯು ಮೌನವಾಗುತ್ತದೆ. ಅಂತಹ ಮಠದಲ್ಲಿನ ಭಕ್ತಿಗೆ ಸ್ವಾರ್ಥಕ್ಕಾಗಿ ಬಂದು ನೆರೆಯುವ ನಿತ್ಯ ಭಕ್ತರ ನಡೆಗೆ ದಾಸಿಮಯ್ಯ ಕೊಟ್ಟ ಉತ್ತರ ಮೌಲ್ಯವಿಲ್ಲದ, ವಸ್ತುನಿಷ್ಠವಲ್ಲದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ದೊಡ್ಡ ಶಸ್ತ್ರಚಿಕಿತ್ಸೆಯಂತಿದೆ. ದೇವರು, ಪೂಜಾರಿ, ದೇವಾಲಯ, ಮಠ, ಭಕ್ತರು ಇವೆಲ್ಲ ವ್ಯಾಪಾರೀಕರಣಗೊಳ್ಳುತ್ತಿರುವ ಇಂದಿನ ಕವಿತೆ ಸಮಕಾಲೀನ, ಸರ್ವಕಾಲೀನ ಅರ್ಥದೊಂದಿಗೆ ತೆರೆದುಕೊಳ್ತದೆ. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ವ್ಯಾಪಾರದಿಂದ ನೋಡ್ತಾ ಇದ್ದಾರೆ. ದೇವಾಲಯ, ದೇವಸ್ಥಾನ, ಅರ್ಚಕರು, ಅಲ್ಲಿನ ಪೂಜೆ ಪುನಸ್ಕಾರ, ಮಠ, ಭಕ್ತರು, ದೇವರು ಎಲ್ಲ ಕೂಡ ಒಂದು ವ್ಯಾಪಾರೀಕರಣವಾಗಿದೆ ಅಂತ ಕವಿಯು ಇಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು. ದಾಸಿಮಯ್ಯ ಮತ್ತು ಬೆಕ್ಕಿನಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥಗಳಲ್ಲಿ ಮುಖ್ಯವಾಗಿರುವಂಥದ್ದು ಕದ, ಬಾಗಿಲು, ಕಾಯಕ, ಕೆಲಸ, ಮುದ, ಸಂತೋಷ, ದುಗ್ಗಲೆ, ನೇಗೆಯ ಸಾಧನ, ಹದುಳ, ಕ್ಷೇಮ. ಹದುಳ ಬಂದಿದೆ ಸ್ನೇಹಿತರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹದುಳ ಪ್ರಶ್ನೆ ಬಂದಿದೆ. ಹದುಳ, ಕ್ಷೇಮ, ನೆನಹ, ನೆನಪು, ಸಟುಗ, ಮೋಸಗಾರ. ಸಟುಗ ಅಂದರೆ ಮೋಸಗಾರ. ಸಂದರ್ಭ ಸ್ವಾರಸ್ಯಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ. ಈ ಸಂದರ್ಭ ಸ್ವಾರಸ್ಯಗಳಿಂದಲೇ ಅವರು ಒಂದನ್ನು ಆಯ್ಕೆ ಮಾಡಿ ಕೊಡುವಂಥದ್ದು. ಹೆಚ್ಚಾಗಿ ನಡುವಿನ ಭಾಗದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಅವರು ಕೊಡ್ತಾರೆ. ಇಲ್ಲಿ ಕಾಣಿಭೋ ವಿಸ್ಮಯ ಕಾಣಿಭೋ ಎನ್ನುವ ಒಂದು ವಾಕ್ಯವು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಬರುವಂಥದ್ದನ್ನು ನೋಡ್ಬೋದು. ಇದಿಷ್ಟು ಘಟಕ 2ರಲ್ಲಿ ಮುಗಿಯಿತು. ನಾವು ಘಟಕ 1ರಿಂದ ಇಂಪಾರ್ಟೆಂಟನ್ನೆಲ್ಲ ಓದ್ಕೊಂಡೆವು, ಘಟಕ 2ರಲ್ಲಿ ಕೂಡ ನೋಡಿಕೊಂಡೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ 3ರಿಂದ ತುಂಬಾ ಮುಖ್ಯವಾಗಿರುವಂತಹ ಕವಿತೆಗಳನ್ನು ನೋಡ್ತಾ ಹೋಗುವ. ಆಮೇಲೆ ಘಟಕ 4, ಹಾಗೆಯೇ ಅದರ ಜೊತೆಗೆ ನಾವು ಆಡಳಿತ ಕನ್ನಡವನ್ನು ಕೂಡ ನೋಡ್ತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.